ಸ್ನೇಹಿತರೆ ನಮಸ್ತೆ. ಈ ಅನಾಮಿಕ ಕೇವಲ ನಾಡಿನ ಜನರ ದಿಕ್ಕನ್ನಲ್ಲ, ನ್ಯಾಯಾಲಯದ ದಿಕ್ಕನ್ನು ಕೂಡ ತಪ್ಪಿಸ್ತಾ ಇದ್ದಾನೆ. ಮತ್ತು ಪೊಲೀಸು, ತನಿಖಾಧಿಕಾರಿಗಳು, ಸರ್ಕಾರ ಎಲ್ಲರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾನೆ. ಈತ ಕೇವಲ ಇವನೊಬ್ಬನೇ ಇಲ್ಲ, ಈತನ ಈ ಬುರುಡೆ ಗ್ಯಾಂಗ್ ಇದೆ. ಇದರಿಂದ ತುಂಬ ಜನರು ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಾನು ಈಗ ಒಂದು ಪ್ರಶ್ನೆಯನ್ನು SIT ಮುಂದಿಡ್ತಾ ಇದ್ದೀನಿ. ಯಾಕೆ ನನಗೆ ಈ ಅನುಮಾನ ಅಂತ ಅಂದರೆ, ಈತ ಮೊದಲು ಮಹಿಳೆಯದ್ದು ಅಂತ ಹೇಳಿ ತೆಗೆದುಕೊಂಡು ಬಂದು ಕೊಟ್ಟಂಥ ಆ ಬುರುಡೆ ಏನಿದೆ ಅದು ಮಹಿಳೆಯದಲ್ಲ ಅಂತ ವಿಧಿವಿಜ್ಞಾನ ಏನು ಪರೀಕ್ಷೆ ಆಗಿದೆ, ಆ ಪರೀಕ್ಷೆ ಮುಖಾಂತರ ಗೊತ್ತಾಗಿದೆ. ಹಾಗಾದರೆ ಆ ಬುರುಡೆ ಅವನು ಎಲ್ಲಿಂದ ತಗೊಬಂದ? ನೀವು 13 ಆಯಿತು, 14, 15 ಆಯಿತು, 16, 17ನೇ ಪಾಯಿಂಟು ಹೊಸ ಪಾಯಿಂಟ್ಗಳನ್ನು ಮಾಡೋದನ್ನು ಮೊದಲು ಪೊಲೀಸ್ನವರು ನಿಲ್ಲಿಸಿ ಫಸ್ಟು ಅವನು ಆ ಬುರುಡೆ ಎಲ್ಲಿಂದ ತಗೊಬಂದ, ಅದು ಅವನು ತೆಗೆದ್ನ. ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಪ್ರಕಾರ ಅಲ್ಲಿದ್ದಿದ್ದು ಅವನಲ್ಲ, ಅವನ ದೇಹಕ್ಕೂ ಈ ದೇಹಕ್ಕೂ ಹೊಂದಾಣಿಕೆನೇ ಇಲ್ಲ. ಆ ಬುರುಡೆನ ತೆಗೆದು ಇವನ ಕೈಲಿ ಕೊಟ್ಟೋರು ಯಾರು? ಒಂದು ಅನುಮಾನ ನಮಗೇನಂತ ಅಂದರೆ, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಏನಂತ ಅಂದರೆ, ಆ ಬುರುಡೆ ಇವನು ಸುಳ್ಳು ಹೇಳ್ಕೊಂಡು ತೊಗೊಬಂದಿದ್ದು ಯಾಕೆ? ಮತ್ತು SIT ಅವರು ಯಾಕೆ ಆ ಸ್ಥಳ ಮಹಾಜರು ಮಾಡಿಲ್ಲ? ಯಾಕೆ ಆ ಸ್ಥಳನ ಮಹಾಜರು ಮಾಡಿಲ್ಲ ನೀವು? ಯಾಕೆ ಆ ಸ್ಥಳಕ್ಕೆ ಹೋಗಿ ಅವನನ್ನು ಕರ್ಕೊಂಡೋಗಿ ಉಳಿದಿದ್ದು ಅವನು ಬುರುಡೆ ಮಾತ್ರ ತಂದಿದ್ದ ಅಲ್ವಾ, ಉಳಿದಂಥ ಅಸ್ಥಿಪಂಜರದ ಬೇರೆ ಬೇರೆ ಭಾಗಗಳನ್ನು ಯಾಕೆ ತೆಗೆದಿಲ್ಲ ನೀವು? ಅಲ್ಲಿ ಯಾಕೆ ಉತ್ಖನನ ಮಾಡಲಿಲ್ಲ? ನಮಗೆ SIT ದಯವಿಟ್ಟು ನೀವು ಇದು ಕ್ಷೇತ್ರ ಮತ್ತು ಧಾರ್ಮಿಕ ನಂಬಿಕೆಯ ವಿಚಾರವಾಗಿರೋದ್ರಿಂದ ನೀವು ಗೌಪ್ಯವಾಗಿಡೋದಲ್ಲ. ದಯವಿಟ್ಟು ಈ SIT ಮಾಹಿತಿ ಅಂತ ಬೇರೆ ಬೇರೆ ಕಡೆ ಅದ್ಯಾರೋ ವಕೀಲ ಒಬ್ಬ ಪ್ರೆಸ್ ಮೀಟ್ ಬಿಡ್ತಾನೆ, ಇದು SIT ಇಂದ ಬಂದ ಅಧಿಕೃತ ಮಾಹಿತಿ. ಅವನಿಗೆ ಹೆಂಗೆ ಗೊತ್ತಾಯಿತು? ನೀವು ಯಾವುದಾದ್ರೂ ಮಾಹಿತಿನ ಆ ರೀತಿ ಕೊಡ್ತಾ ಇದ್ದೀರಾ? ಕೊಡೋಂಗಿದ್ರೆ ರಾಜ್ಯದ ಜನರ ಮುಂದೆ ಕೊಟ್ಬಿಡಿ. ಯಾಕೆ ನೀವು ಗೌಪ್ಯವಾಗಿ ಕೊಡ್ತೀರಾ? ನಮಗೆ ಗೊತ್ತಿಲ್ಲ, ನೀವು ಅದನ್ನು ಯಾವುದಾದ್ರೂ ಮಾಹಿತಿ ಕೊಟ್ಟಿದ್ದೀರೋ ಕೊಟ್ಟಿಲ್ವೋ ಅನ್ನೋದನ್ನು ದಯವಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿ ಹೇಳಬೇಕು. ನೀವೊಂದು ಅಧಿಕೃತ ಪ್ರಕಟಣೆ ಹೊರಡಿಸಿ, ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ, ನಾವು ಯಾವುದಾದ್ರೂ ಮಾಹಿತಿ ಕೊಟ್ಟಿದ್ದೀವಾ ಕೊಟ್ಟಿಲ್ವಾ ಅಂತ. ಇಲ್ಲೆಲ್ಲ ಯೂಟ್ಯೂಬರ್ಗಳು ಬೇರೆ ಬೇರೆಯವರು ಇದು SIT ಮಾಹಿತಿ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಾ ಇರಬೇಕಾದ್ರೆ, ಇದು ಕ್ಷೇತ್ರ ಮತ್ತು ಧಾರ್ಮಿಕ ಭಾವನೆಯ ಒಂದು ಕೇಂದ್ರ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ನೀವು ಸುಮ್ಮನೆ ಇದ್ದರೆ ನಾಳೆ ಆಗ್ತಕ್ಕಂಥ ಎಲ್ಲ ಘಟನೆಗಳಿಗೆ ನೀವೇ ಕಾರಣರಾಗ್ತೀರಿ. ಯಾಕೆ ನೀವು ಆ ಬುರುಡೆ ತಂದಂಥ ಜಾಗವನ್ನು ಯಾಕೆ ಮಹಾಜರು ಮಾಡಿಲ್ಲ? ಯಾಕೆ ಆ ಸ್ಥಳಕ್ಕೆ ಹೋಗಿಲ್ಲ? ಯಾಕೆ ಆ ಸ್ಥಳವನ್ನು ಗುರುತು ಪತ್ತೆ ಹಚ್ಚುವಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಮೊದಲು ಮಾಡಬೇಕಾದ ಕೆಲಸ ಅದೇನೇ. ನೀವು ಹೋಗಿ ಮೊದಲು ಅವನು ಎಲ್ಲಿ ಬುರುಡೆ ತನ್ನೋ ಆ ತಲೆ ಬುರುಡೆ ತಂದ ಜಾಗದಲ್ಲಿ ಉಳಿದ ಅಸ್ಥಿಪಂಜರಗಳನ್ನು ತೆಗೀರಿ. ಆ ಸ್ಥಳ ಯಾವುದು? ಅವನ ಹಿಂದೆ ಯಾರಿದ್ದಾರೆ? ಯಾರು ಕೊಟ್ಟು ಕಳಿಸಿದ್ರು? ನಿಜವಾಗ್ಲೂ ಅದು ಅವನೇ ಹೂತಿದ್ದ? ಎಲ್ಲಿ ಹೂತಿದ್ದಾನೆ? ಆ ಸ್ಥಳ ಅಲ್ಲ, ನೀವು ಮೊದಲನೇ ಅವನೇ ತಂದಂಥ, ಅವನೇ ಬುರುಡೆ ಇಟ್ಕೊಂಡು ಬಂದಂಥ ಆ ಬುರುಡೆ ವ್ಯಕ್ತಿಗೆ ಮೊದಲು ಆ ಸ್ಥಳಕ್ಕೆ ಕರ್ಕೊಂಡೋಗಿ ಆ ಸ್ಥಳದ ಉತ್ಖನನ ಮಾಡದೆ ಬೇರೆ ಬೇರೆದೆಲ್ಲ ಯಾಕೆ ನೀವು ಮಾಡ್ತಾ ಇದ್ದೀರಿ? ಮೊದಲು ನೀವು ಮಾಡಬೇಕಾಗಿದ್ದು ಆ ಸ್ಥಳ. ದಯವಿಟ್ಟು SIT ಅವರು ಇಡೀ ರಾಜ್ಯದ ಜನ ಇದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ದಯವಿಟ್ಟು SIT ಅವರು ನಿಮ್ಮ ಪಾರದರ್ಶಕತೆಗಾಗಿ, ನಿಮ್ಮ ಮೇಲೆ ನಮ್ಮ ಇಡೀ ರಾಜ್ಯಕ್ಕೆ ನಂಬಿಕೆ ಬರಬೇಕು ಅಂತ ಅಂದರೆ ನೀವು ಮೊದಲು ಆ ಸ್ಥಳ, ಅವನು ಬುರುಡೆ ತಂದ ಸ್ಥಳವನ್ನು ಮಹಾಜರು ಮಾಡಬೇಕು. ಆ ಬುರುಡೆ ತಂದ ಸ್ಥಳಕ್ಕೆ ಹೋಗಿ ನೀವು ಆ ಸ್ಥಳ ಯಾವುದು ಅಂತ ಗುರುತು ಮಾಡಬೇಕು. ಅವನು ಎಲ್ಲಿಂದನೋ ಪರ್ಸ್ನಲ್ಲು ತನ್ನ ವೈಯಕ್ತಿಕವಾಗಿರೋ ಅಂಥ ಜಾಗದಿಂದ ತಂದಿದ್ರೆ ಅದು ಎಲ್ಲಿಂದ ತಂದ ಅಂತ ಮೊದಲು ಪತ್ತೆ ಹಚ್ಚಿ, ಮೊದಲು ಆ ಜಾಗವನ್ನು ನೀವು ಮಹಾಜರು ಮಾಡಿ ಆ ಜಾಗದಲ್ಲಿ ಉತ್ಖನನ ಮಾಡಿ. ಇಲ್ಲ ಅಂತ ಅಂದರೆ SIT ಮೇಲೆ ಇಡೀ ರಾಜ್ಯದ ಜನ ಮತ್ತು ನಾವು ನಂಬಿಕೆ ಕಳ್ಕೊಬೇಕಾಗತ್ತೆ ಕ್ಷೇತ್ರದ ಭಕ್ತರು.